ದಾವಣಗೆರೆಯಲ್ಲಿ ಹೈ ಡ್ರಾಮಾ ನಡೆಯೋದು ಫಿಕ್ಸ್. ಪ್ರಚಾರ ಕಣಕ್ಕೆ ಧುಮುಕ್ತಿದ್ದಾರೆ ಪ್ರದೀಪ್ ಈಶ್ವರ್. ಬಿಜೆಪಿ ಸವಾಲು ಸ್ವೀಕರಿಸಿ ಈಗ ಪ್ರದೀಪ್ ಈಶ್ವರ್ ಎಂಟ್ರಿ. ಹೈ ಡ್ರಾಮಾ ನಡೆಯುತ್ತೆ ದಾವಣಗೆರೆಯಲ್ಲಿ ಅನ್ನೋದು ಫಿಕ್ಸ್. ಇವತ್ತು ಪ್ರಚಾರ ಕಣಕ್ಕೆ ಪ್ರದೀಪ್ ಈಶ್ವರ್ ಬರ್ತಾ ಇದ್ದಾರೆ. ಬಿಜೆಪಿ ಸವಾಲು ಸ್ವೀಕರಿಸಿ ದಾವಣಗೆರೆಗೆ ಮಾತಿನ ಮಲ್ಲ ಎಂಟ್ರಿ. ನಾಮಿನೇಷನ್ ದಿನ ಪ್ರದೀಪ್ ಈಶ್ವರ್ ಮಾತುಗಳಿಂದ ವಿವಾದವಾಗಿತ್ತು. ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಂತಹ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡ್ಲಿ ಅಂತ ಸವಾಲ ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿ ಚಾಲೆಂಜ್ ಆಗಿ ತಗೊಂಡು ಈಗ ಪ್ರದೀಪ್ ಈಶ್ವರ್ ಇವತ್ತು ದಾವಣಗೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಮರ್ಥ ಪರ ಪ್ರಚಾರ ಅಖಾಡಕ್ಕೆ ಇಳಿತಿದ್ದಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ತಯಾರಿ ಮಾಡ್ಕೊಳ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಇಂದು ಭಾರಿ ಹೈ ಡ್ರಾಮಾ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮಾತಿನ ಮಲ್ಲ ಪ್ರದೀಪ್ ಈಶ್ವರ್ ಇವತ್ತು ಕಣಕ್ಕೆ ಬರ್ತಾರೆ, ಧುಮುಕ್ತಾರೆ. ಬಿಜೆಪಿ ಸವಾಲು ಹಾಕಿತ್ತು. ಈ ಸವಾಲನ್ನು ಸ್ವೀಕರಿಸಿ ಇವತ್ತು ದಾವಣಗೆರೆಗೆ ಎಂಟ್ರಿ. ಅಜಯ್ ಕುಮಾರ್ ಹೇಳಿದ್ರು, ದಾವಣಗೆರೆಯಲ್ಲಿ ಬಂದು ಮಾತನಾಡ್ಲಿ, ತಾಕತ್ತಿದ್ರೆ ದಾವಣಗೆರೆಗೆ ಬರ್ಲಿ ಅಂತ ಅಜಯ್ ಕುಮಾರ್ ಹೇಳಿದ್ರು. ಇದೇ ಮಾತನ್ನ ಈಗ ಸವಾಲಾಗಿ ಸ್ವೀಕರಿಸಿ ಶಾಸಕ ಪ್ರದೀಪ್ ಈಶ್ವರ್ ಬರ್ತಾ ಇದ್ದಾರೆ. ದಾವಣಗೆರೆಗೆ ಬಂದು ಕಾಂಗ್ರೆಸ್ ಪರವಾಗಿ, ಸಮರ್ಥ ಪರವಾಗಿ ಇವತ್ತು ಪ್ರಚಾರ ಮಾಡ್ತಾರೆ ಪ್ರದೀಪ್ ಈಶ್ವರ್. ಪ್ರತಿಭಟನೆಗೆ ಬಿಜೆಪಿ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಆಡಿದಂತಹ ಮಾತುಗಳು ಒಪ್ಪುವಂತಹದ್ದಲ್ಲ ಅಂತ ಬಿಜೆಪಿ ಈಗಾಗಲೇ ಕಿಡಿಕಾರಿದೆ. ಇನ್ನು ದಾವಣಗೆರೆಗೆ ಇವತ್ತು ಪ್ರದೀಪ್ ಈಶ್ವರ್ ಎಂಟ್ರಿ ಕೊಡ್ತಾ ಇರೋದ್ರಿಂದ ಬಿಜೆಪಿ ಯಾವ ರೀತಿಯಾಗಿ ಪ್ರತಿಭಟನೆಗೆ ಇಳಿಯುತ್ತೆ, ಯಾವ ಹೈಡ್ರಾಮಾ ಆಗತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಿದೆ. ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಈಗಾಗಲೇ ದಾವಣಗೆರೆಯ ಬೈ ಎಲೆಕ್ಷನ್ ಕುರಿತಾಗಿ, ಬಿಜೆಪಿಗರ ಕುರಿತಾಗಿ ಅಯೋಗ್ಯರು, ಮುಠಾಳರು ಎಂದೆಲ್ಲ ಹೇಳಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮತ್ತು ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಇದನ್ನ ವಿರೋಧಿಸಿ ಹೇಳಿಕೆಗಳನ್ನ ಕೊಟ್ಟದ್ದಾಯ್ತು. ಇದೀಗ ಅಖಾಡಕ್ಕೆ ದಾವಣಗೆರೆಗೆ ಪ್ರದೀಪ್ ಈಶ್ವರ್ ಬಂದು ಪ್ರಚಾರ ಮಾಡ್ತಿರೋದ್ರಿಂದ, ಅಖಾಡಕ್ಕೆ ಎಂಟ್ರಿ ಕೊಡ್ತಿರೋದ್ರಿಂದ ಬಿಜೆಪಿ ಕೂಡ ಸುಮ್ಮನೆ ಕುತ್ಕೊಳ್ಳಲ್ಲ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪ್ರತಿಭಟನೆಗೋ, ವಾಗ್ದಾಳಿಗೋ ಅಥವಾ ಇನ್ಯಾವುದೋ ಹೈಡ್ರಾಮಾ ಆಗುವಂತ ಸಾಧ್ಯತೆ ಕೂಡ ಇದೆ. ಬಿಜೆಪಿಯ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ ಮತ್ತು ಪ್ರದೀಪ್ ಈಶ್ವರ್ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತಾರೆ, ಇನ್ನು ಪ್ರಚಾರಕ್ಕೆ ಅಂದ್ರೆ ಸಮರ್ಥ ಪರವಾಗಿ ಪ್ರಚಾರ ಮಾಡುತ್ತಿರೋದಕ್ಕೆ ಬರ್ತಿರುವಂತಹ ಪ್ರದೀಪ್ ಈಶ್ವರ್ ಹೇಗೆ ಇವತ್ತು ದಾವಣಗೆರೆಯಲ್ಲಿ ಈ ಪ್ರಚಾರವನ್ನ ಕೈಗೊಳ್ತಾರೆ ಅನ್ನೋದೇ ಸದ್ಯಕ್ಕೆ ಕುತೂಹಲವನ್ನು ಮೂಡಿಸಿದೆ. ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡ್ಲಿ ಅಂತ ಬಿಜೆಪಿ ಟಾಂಗ್ ಕೊಟ್ಟಿತ್ತು. ಯಾಕೆಂದ್ರೆ ಪ್ರದೀಪ್ ಈಶ್ವರ ಆಡುವಂತಹ ಮಾತುಗಳು, ಆಡಿದಂತಹ ಮಾತುಗಳು ಒಪ್ಪುವಂತಿರ್ಲಿಲ್ಲ. ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು, ಅದರಲ್ಲೂ ಕೂಡ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ ಅಂತ ಬಿಜೆಪಿ ಕಿಡಿಕಾರಿತ್ತು. ಅದೇ ಬೆನ್ನಲ್ಲೇ ತಾಕತ್ತಿದ್ರೆ ದಾವಣಗೆರೆಗೆ ಬರ್ಲಿ, ಮಾತನಾಡ್ಲಿ, ಇಲ್ಲಿ ಹೇಳಲಿ ಅಂತೆಲ್ಲ ಅಜಯ್ ಕುಮಾರ್ ಕೂಡ ಮಾತನಾಡಿದ್ರು. ಅದೇ ಹಿನ್ನೆಲೆಯಲ್ಲಿ ಈಗ ಬರ್ತೀನಿ, ಇದೇನ್ ನಾನು ಚಾಲೆಂಜ್ ಆಗಿ ತಗೊಂಡೇ ಬರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇವತ್ತು ದಾವಣಗೆರೆಯ ಪ್ರಚಾರದ ಅಖಾಡಕ್ಕೆ ಪ್ರದೀಪ್ ಈಶ್ವರ್ ಬರ್ತಾ ಇದ್ದಾರೆ. ಅವರು ಬಂದ ಮೇಲೆ ಯಾವ ರೀತಿಯಾಗಿ ಕ್ಯಾಂಪೇನ್ ಮಾಡ್ತಾರೆ, ಬಿಜೆಪಿ ಯಾವ ರೀತಿಯಾಗಿ ಅವರ ವಿರುದ್ಧವಾಗಿ ಇಳಿಯತ್ತೆ, ಪ್ರತಿಭಟನೆ ಮಾಡುತ್ತೆ, ಇನ್ನು ಪ್ರಚಾರ ಹೇಗೆ ನಡೆಯುತ್ತೆ, ಏನು ಹೈಡ್ರಾಮಾ ಆಗುತ್ತೆ ದಾವಣಗೆರೆಯಲ್ಲಿ ಅನ್ನೋದು ಇವತ್ತಿನ ಸದ್ಯಕ್ಕೆ ಇರುವಂತಹ ಕುತೂಹಲದ ಪ್ರಶ್ನೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.